ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟಗಳ ನಡುವೆ ಇರುವ ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಕಠಿಣ ಪರಿಶ್ರಮಿ ರೈತ ವಾಸಿಸುತ್ತಿದ್ದ. ವರ್ಷಗಳಿಂದ ರಮೇಶ್ ತನ್ನ ಸಣ್ಣ ಜಮೀನಿನಲ್ಲಿ ಶ್ರಮಿಸುತ್ತಿದ್ದನು. ತನ್ನ ಕುಟುಂಬವನ್ನು ಪೋಷಿಸಲು ಸಾಕಷ್ಟು ಬೆಳೆಗಳನ್ನು ಬೆಳೆಯುತ್ತಿದ್ದನು. ಆದರೆ ತನ್ನ ಜಮೀನನ್ನು ವಿಸ್ತರಿಸಲು ಸಾಕಾಗಲಿಲ್ಲ. ಹೆಚ್ಚು ಬೆಳೆ ಬೆಳೆದು ಹೈನುಗಾರಿಕೆ ಆರಂಭಿಸಬೇಕೆಂಬುದು ಅವರ ಕನಸಾಗಿತ್ತು. ಆದರೆ ಅದಕ್ಕೆ ಹಣದ ಕೊರತೆಯಿತ್ತು. ಒಂದು ದಿನ ಸಣ್ಣ ರೈತರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುವ ಹೊಸ ಸರ್ಕಾರದ ಯೋಜನೆ ಬಗ್ಗೆ ರಮೇಶ್ ಕೇಳಿದರು. ಸಾಲದ ಅಪಾಯದ ಭಯದಿಂದ ಅವನು ಯಾವಾಗಲೂ ಸಾಲದ ಬಗ್ಗೆ ಎಚ್ಚರದಿಂದಿದ್ದನು. ಆದರೆ ತನ್ನ ಹೆಂಡತಿ ಮೀರಾಳೊಂದಿಗೆ ಚರ್ಚಿಸಿದ ನಂತರ ಅವನು ಹತ್ತಿರದ ಪಟ್ಟಣದ ಬ್ಯಾಂಕ್ಗೆ ಭೇಟಿ ನೀಡಲು ನಿರ್ಧರಿಸಿದನು. ಅವನ ಹೃದಯದಲ್ಲಿ ಭರವಸೆಯೊಂದಿಗೆ ಅವನು ಭಯಭೀತನಾಗಿ ಆದರೆ ದೃಢನಿಶ್ಚಯದಿಂದ ಬ್ಯಾಂಕ್ಗೆ ನಡೆದನು. ಬ್ಯಾಂಕ್ ಮ್ಯಾನೇಜರ್ ಶ್ರೀ ಶರ್ಮಾ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸಾಲದ ವಿವರಗಳನ್ನು ವಿವರಿಸಿದರು. ಸರಿಯಾದ ಯೋಜನೆ ಹಾಗೂ ಶ್ರಮವಹಿಸಿ ಕೆಲಸ ಮಾಡಿದರೆ ಸಾಲದು ಸಮೃದ್ಧ ಭವಿಷ್ಯಕ್ಕೆ ಸೋಪಾನವಾಗಬಲ್ಲದು ಎಂದು ರಮೇಶ್ ಅವರಿಗೆ ತಿಳಿಸಿದರು. ದಾಖಲೆಗಳನ್ನು ಭರ್ತಿ ಮಾಡಿದ ನಂತರ ರಮೇಶ್ಗೆ ಹೆಚ್ಚಿನ ಬೀಜಗಳು, ಗೊಬ್ಬರಗಳು ಮತ್ತು ಕೆಲವು ಹಾಲು ಹಸುಗಳನ್ನು ಖರೀದಿಸಲು ಅಗತ್ಯವಾದ ಸಾಲವನ್ನು ನೀಡಲಾಯಿತು. ರಮೇಶ್ ಎಂದಿಗಿಂತಲೂ ಹೆಚ್ಚು ಶ್ರಮಪಟ್ಟರು. ಸಾಲ ಮಾಡಿ ಹೊಲವನ್ನು ವಿಸ್ತರಿಸಿ ಹೆಚ್ಚು ಇಳುವರಿ ಬರುವ ಬೆಳೆಗಳನ್ನು ಬೆಳೆದು ಹಸುಗಳನ್ನು ಸಾಕಿದರು. ಶೀಘ್ರದಲ್ಲೇ ಅವರು ತಮ್ಮ ಬೆಳೆಗಳನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದಲ್ಲದೆ ತಾಜಾ ಹಾಲು ಮತ್ತು ಡೈರಿ ಉತ್ಪನ್ನಗಳನ್ನು ಸಹ ಮಾರಾಟ ಮಾಡಿದರು. ಅವನ ಖ್ಯಾತಿಯೂ ಬೆಳೆಯಿತು ಮತ್ತು ಅವನ ವ್ಯವಹಾರವೂ ಬೆಳೆಯಿತು. ಕೆಲವೇ ವರ್ಷಗಳಲ್ಲಿ ರಮೇಶ್ ಅವರ ಫಾರ್ಮ್ ಈ ಪ್ರದೇಶದಲ್ಲಿ ಅತ್ಯಂತ ಯಶಸ್ವಿಯಾಯಿತು. ಅವರು ಸಾಲವನ್ನು ಸಮಯಕ್ಕೆ ಮರುಪಾವತಿಸಿದರು ಮತ್ತು ಅವರ ಬೆಳೆಯುತ್ತಿರುವ ಉದ್ಯಮಕ್ಕೆ ಸಹಾಯ ಮಾಡಲು ಇತರ ಗ್ರಾಮಸ್ಥರನ್ನು ನೇಮಿಸಿಕೊಳ್ಳಲು ಪ್ರಾರಂಭಿಸಿದರು. ಅವರ ಯಶಸ್ಸು ಗ್ರಾಮದ ಇತರ ರೈತರಿಗೆ ಸ್ಫೂರ್ತಿಯಾಯಿತು. ಅವರು ತಮ್ಮ ಸ್ವಂತ ಜೀವನೋಪಾಯವನ್ನು ಸುಧಾರಿಸಲು ಇದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದರು. ಸಾಲವನ್ನು ತೆಗೆದುಕೊಳ್ಳುವ ರಮೇಶ್ ಅವರ ನಿರ್ಧಾರವು ಅವರ ಜೀವನವನ್ನು ಪರಿವರ್ತಿಸಿತು ಮತ್ತು ಅವರು ಸಾಧಿಸಿದ್ದಕ್ಕಾಗಿ ಅವರು ಹೆಮ್ಮೆಪಡುತ್ತಾರೆ. ಕಠಿಣ ಪರಿಶ್ರಮ, ಬುದ್ಧಿವಂತ ಹೂಡಿಕೆ ಮತ್ತು ಬ್ಯಾಂಕಿನಿಂದ ಸ್ವಲ್ಪ ಸಹಾಯದೊಂದಿಗೆ ಅವರು ತಮ್ಮ ಸಣ್ಣ ಜಮೀನನ್ನು ಪ್ರವರ್ಧಮಾನಕ್ಕೆ ತಂದರು. ಅವರ ಕುಟುಂಬ ಮತ್ತು ಅವರ ಸಮುದಾಯಕ್ಕೆ ಸಮೃದ್ಧ ಭವಿಷ್ಯವನ್ನು ಖಾತ್ರಿಪಡಿಸಿದರು. ಆದ್ದರಿಂದ ರಮೇಶ್ ಅವರ ಕಥೆಯು ಹಳ್ಳಿಯಲ್ಲಿ ಭರವಸೆಯ ಸಂಕೇತವಾಯಿತು. ಸರಿಯಾದ ಬೆಂಬಲ ಮತ್ತು ನಿರ್ಣಯದೊಂದಿಗೆ ಕನಸುಗಳು ನಿಜವಾಗಿ ನನಸಾಗಬಹುದು ಎಂದು ತೋರಿಸುತ್ತದೆ. ಈ ಕಥೆಯಲ್ಲಿ ಹೇಳಿದ ಹಾಗೆ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ನ ಸಾಲ ಹೇಗೆ ಪಡೆಯಬಹುದು ಹಾಗೂ ಏನು ಮಾಡಬೇಕು ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮುಂದಿನ ವಿಡಿಯೋ ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.